ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ನನ್ನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿ ಕೆಲಸ ಮಾಡೋವಂಥದ್ದು ಕ್ಯಾಂಟ್ರಿಂಗ್ ಕೆಲಸ, ಊಟಕ್ಕೆ ಬಡಿಸೋ ಅಂಥದ್ದು. ಇವತ್ತು ನಿಟ್ಟೂರ್ ಹತ್ರ ಬೋಕ್ಸಂದ್ರ ಅಂತ ಊರಲ್ಲಿ ಒಂದು ಕೆಲಸ ಇತ್ತು, ಯಾವುದೋ ಹೊಸ್ಗೆ ಫಂಕ್ಷನ್ನು. ಅಲ್ಲಿಗೆ ನಾವು ಹೋಗ್ಬೇಕಾಯ್ತು. ಹಂಗಾಗಿ ನಾವು ಫ್ರೆಂಡ್ನ ಕರ್ಕೊಂಡು ನಾವು ಒಟ್ಟು 4 ಜನ ಹೋಗ್ಬೇಕಾಯ್ತು. ರೆಡಿ 3 ಜನ ಹೋಗ್ತಾ ಇದ್ವು. ಚೆಟ್ಟಿಕೆರೆ ಹತ್ರ ಹೋಗ್ತಾ ನಮ್ಮ ಫ್ರೆಂಡ್ನ ಇನ್ನೊಬ್ಬನ್ನ ಕರ್ಕೊಂಡು 6 ಗಂಟೆಗೆ ಹೊರಟಿದ್ವಲ್ಲ, ಹಂಗಾಗಿ ನಾವಲ್ಲಿ ಟೀ ಕುಡಿಯೋಣ ಅಂತ ಶೆಟ್ಟಿಕೆರೆ ಬಸ್ ಸ್ಟ್ಯಾಂಡ್ ಹತ್ರ ಹಾಕಿದ್ವಿ. ಟೀ ಕುಡ್ದಾದ್ಮೇಲೆ ಬೇಗನೆ ಹೊರಟ್ವಿ ಅಲ್ಲಿಂದ, ಏಕೆಂದರೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ. ಹಂಗಾಗಿ ನಾವು ಯಾವತ್ತೂ ಹೋಗಿರಲಿಲ್ಲ ಆ ಊರಿಗೆ, ಹಂಗಾಗಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಿದ್ವು. ಫುಲ್ ಲೋಡಾಗಿತ್ತು ಅನಿಸುತ್ತೆ ಲಾರಿ, ಫುಲ್ ದಬಾಕೊಂಬಿಟ್ಟಿತ್ತು. ಸತ್ಯ ಯಾರಿಗೂ ಏನೂ ಆಯಿಲ್ಲ ಅನಿಸುತ್ತೆ. ಅಲ್ಲಿ ರೋಡ್ ಚೆನ್ನಾಗಿತ್ತು, ಬಂದ್ವಿ. ಇಲ್ಲಿ ಅಲ್ಲ ಇದು ಅಲ್ಲಿ ಇಷ್ಟೊಂದು ಎಷ್ಟು ಚೆನ್ನಾಗಿ ಬಂದು ಅಮ್ಮ ನನಗೆ ಒಂದು ಜನ ಮಳೆ ಬಂದ್ರೆ ಬಂದಾಗ ಗುರು ಕಾಡು ಇನ್ನೆಷ್ಟೈತೆ ಗೊತ್ತಾ? ಇನ್ನು 1 ಕಿಲೋಮೀಟ್ರ್ ಐತಿ, 3 ನಿಮಿಷ. ಎಲ್ಲಿಗೆ ತೋರಿಸ್ತೈತಪ್ಪ ಈಗ ರೂಟ್ ಮ್ಯಾಪು? ನಾನು ಆಫ್ ಮಾಡಿದೆ. ಇನ್ನೊಂದು ಮಿಳ್ಳೆ ಸ್ವಿಚ್ ಆಫ್. ಇಲ್ಲೇ ಬಂದಿದ್ದು, ಬಟ್ ಈ ಕಡೆ ಹೋಗ್ಬೇಕಾಯ್ತೇನ. ಹಿಂಗೆ ಬಂದ್ವು, ಹಂಗೋದ್ವು. ಈಗ ಹಿಂಗೆ ಹೋಗ್ಬೇಕೇನ. ಎಲ್ಲ ಊರುಗಳಿಗೆ ಯಾಕೆ ಸ್ಟಾಪಾ? ಯಾಕೆ ಸ್ಟಾಪ್ ಆತಿಲ್ಗೆ? ಮಾಡಿ ತಡಿ ಬೈತಾನೆ. 6 ಮಿನಿಟ್ 400 ಮೀಟರ್ ಐತ್ ಕಣಮ್ಮ. ಯಾಕೆ ಟ್ರಂಚ್ ಒಳಗೆಲ್ಲ ಯಾವನಿದನ್ಲು? ಇಲ್ಲಿ ಯಾವ್ದು ತೋಟದ ಮನೆ ಫಂಕ್ಷನ್ ಇರ್ಬೇಕು. ನಡಿಯ ಮಾತಾಗಿ 400 ಮೀಟರ್ ತೋರಿಸ್ತೈತ್, ನಡಿ ನೋಡೋಣ ಸ್ಟ್ರೈಟು. ಇದು ಯಾವ್ದಿದು ಕಾಡ್ಗುರು? ಯಪ್ಪ, ರೂಟ್ ಮ್ಯಾಪ್ ನೋಡ್ರೆ ಇನ್ನು ತೋರಿಸ್ತಲ್ಲ ಐತೆ. 400 ಮೀಟರ್. ನಡಿ ಯಾವ್ದ ಕಾಡು ಕಣಮ್ಮ. ಕಟಾದ ಫೋನ್ ಮಾಡಂಗೆ. ಫೋನೇ ಹೋಗ್ತಿಲ್ಲ, ಅಲ್ಲಿ ಎಲ್ಲಿ ಮಾಡೋದ? 74 ಅಲ್ಲ ಲಾಸ್ಟ್ ನಂಬರ್. ಶಶಿದು ಇಲ್ಲಿ ಕಳ್ಳ ಕಾಡು ಒಳಗೆ ಬಂದೀವಿ. ನಾನು ಸುತ್ತರ್ಕೊಂಬಂದು ನಂಗೆ ಕೇಳ ಇಲ್ಲಿ ಇಲ್ಲಿ ಎಲ್ಲಾರು 17 ಬಟ್ಟಕ್ಕ ಹೋದಾರ ಜಾಡ್ ನೋಡ್ರಿ. ಫೋನ್ ಮಾಡಿ ಹೋಗ್ತಿತ್ತು ನಾವು. ಫೋನ್ ಮಾಡಿ ಹೋಗ್ತಿಲ್ಲ ಕಲ ಫೋನ್. ಜೈ ಫೋನೇ ಸಿಕ್ಕಿಲ್ಲ. ಇಲ್ಲಿ ನೋಡಿ ಅಮ್ಮ ಫುಲ್ ಟವರ್ ಬಂದ್ಕೊಂತೈತೆ. ಗಾಡಿ ಬಂದಿದೆ, ಅದು ಗಾಡಿ ನಾಡಿ ಕಡ್ಕೊಂಡು ಹೋಗೊಂದು ಗಾಡಿ. ಫೋನ್ ಎತ್ತಾ ಇಲ್ಲ. ಇಲ್ಲಿ ನಿಮ್ಮ ಮನೆಯಲ್ಲ ಇಲ್ಲ ಫೋನ್ ಎತ್ತಿಲ್ವಲ್ಲ ಜಯ್ಯ? ಸದ್ಯದಾಗ ಯಾವ ಊರುಗಳು ಇಲ್ಲಿ ಮನೆ ಏನ್ ರೂಟ್ ಮ್ಯಾಪಲ್ ಇವ್ರು ರೂಟ್ ಮ್ಯಾಪಲ್ ಮನೆ ನೋಡ್ತಾವ. ಹಾಕೋ ರೂಟ್ ಮ್ಯಾಪ್ ಮತ್ತೆ ಹಾಕೋ. ಅದು ಎಷ್ಟು ತೋರಿಸ್ತೈತೆ? ಇದ್ರ ತೋರ್ಸಲ್ಲ. ಅದು ಮುಂದೆ ಇತ್ತಲ್ಲ, ಅದು ಇಲ್ಲಿದೆ ಪಾಯಿಂಟ್. ನಾವಿನ್ನು ಇಲ್ಲಿದ್ದೇವೆ. ಎಲ್ಲಿ ಎಷ್ಟು ದೂರ ಐತೆ ನೋಡು. ಅದು 400 ಮೀಟರ್ ತೋರಿಸ್ತೈತೆ. ಯಾವಿಂದ ನಂಗೂ ಇಲ್ಲಿ
ಕೊಡಮ್ಮ ಇಲ್ಲ ನೋಡ್ತೀನಿ, ಚೆಕ್ ಮಾಡ್ತೀನಿ, ಕೊಡಿಲಿ. ಅದೇನು ನೆಟ್ ಇಂಟರ್ನೆಟ್ ಇಲ್ಲ ಅವ್ರ ಸುಮ್ನೆ ಹಂಗೆ ಮತ್ತೆ ಇಲ್ಲಿ ತೋರಿಸ್ತಿಲ್ವಾ, ಇಲ್ಲಿಂದ ಇಲ್ಲಿದೀವಿ, ಅಲ್ಲೂ ಅದೇ ಲೊಕೇಶನ್ ಐತಿ ನೋಡಲ್ಲಿ. ಕಣಮ್ಮ ವರ್ಕ್ ಆಗ್ತಿಲ್ಲ ಒಂದು ಮುಂದಿರೋ ಕಳ್ಳದು ಲೊಕೇಶನ್. ನಡಿಯಂಗಾರೆ 400 ಮೀಟರ್ ಯಾಕೆ ಇಷ್ಟ ಅದಕ್ಕೆ ಸುಮ್ನೆ ತೋರಿಸ್ಬೇಕು. ಯಾವ್ದೋ ಹಚ್ಚಾಡ್ಬೇಕು ತಿಂದು ಕಾಡಿ ಬಂದಿ ಓಡಾಡೇವೆ ಟ್ಯಾಕ್ಟ್ರಿ ಬಂದ್ರಿ, ಓಡಾಡೇವೆ ಮೋಸ್ಟ್ಲಿ ರೋಡ್ ಅನ್ಸುತ್ತೆ ನೋಡಿ, ನೋಡೋಣ. ಏನಿಲ್ಲ ಅನ್ಸುತ್ತೆ ಕಣ, ಸುಮ್ಮನೆ ಬಂದಿದ್ದೀವಿ ಇಲ್ಲಿ ಕೇಳವ್ರಿ ಅಣ್ಣ ಹಿಂಗ ಅವ್ರು ಅವನು ಕೊಟ್ಟಿದ್ದೆ ಏನ ಫೋನೇ ಮಾಡಿಲ್ಲ ಯಾರು. ಎಲ್ಲಿ ಯಾವ ಊರು ಅಂತ ಕೇಳೋಣ ಹೇಳು. ಅದ ಊರಿಗೆ ಸಿಗುತ್ತೆ ಮನ್ಸಿಗೆ ಮಾಡು. ಅಲ್ಲ ಇದ್ಯಾ ಇಲ್ಲಿ ಯಾವ್ದ ಗಾಡಿ ಐತೆ ಅಣ್ಣ, ಬರಿಲ್ಲ ಒಂಚೂರು ರೂಟ್ ಹೇಳಿ. ಅಲ್ಲ ಯಾರು ಅಲ್ಲ ಅವ್ರು ನೋಡು, ಅವ್ರಿಗೆ ಹೇಳಿ ನಾವು ಹೋಗ್ತಾ ಇರೋದು. ಹೊಡ್ಕೊಳಮ್ಮ, ಬೇಗ ಬೇಗ ಹೊಡ್ಕೊಳಮ್ಮ. ಇಲ್ಲಿ ಫಾರೆಸ್ಟ್ ಒಳಗಿದೆ ಕಳ್ಳ. ಬಾಕ್ಸ್ ಅಂತ ಹತ್ರನೇ ಇದೀವಿ, ಆ ರೋಡಲ್ಲಿ ಮುಂದಕ್ಕೆ ಬಂದಿದೀವಿ. ಹೇಳ ಫಂಕ್ಷನ್ ಯಾವ ಇಲ್ವಾ? ಹಾ ಫಂಕ್ಷನ್ ಯಾವ್ದ ಕಾರ್ಯ ಏನ್ ಕೆಲ್ಸ ಕೇಳೋದು? ಏನ್ ಕೆಲ್ಸ? ಹೊಸ್ಕೆ ಯಾವ್ದಣ್ಣ? ನಮ್ ತಿಪ್ಟೂರ್ ಹತ್ರ ಅಲ್ಕುರ್ಕೆ. ಬಾಂಬ್ಸ್ ಅಂದ್ರ ಬ್ರೋ, ಬಾಂಬ್ಸ್ ಅಂದ್ರ ಹಾ ಇದೆಯಾ? ಯಾವ್ದಿದೆ ಊರ? ಇಲ್ಲೆಲ್ಲ ಐತಿ ಊರು ಮತ್ತೆ ರೋಡ್ ಇಲ್ವಾ? ರೋಡ್ ಇಲ್ಲ ಕಣ, ಇಲ್ಲಿ ತೋಟದ ಮನೆ ಅನ್ಸುತ್ತೆ ಅವ್ರದ್ದು. ಯಾವ್ದವ ಗೊತ್ತಿಲ್ಲ ಇಲ್ಲಿ ಯಾವ್ದೋ ಹಣ್ಣು ಐತೆ, ಫಾರ್ಮ್ ಕೊಡ್ತೀವಿ ನೋಡ್ರಿ. ಫೋನ್ ಕೊಡ್ತಿದ್ದೆ, ಕೊಡ ಅಲ್ಲಿ ಯಾರ ಅವ್ರಿಗೆ ಗೊತ್ತಿಲ್ಲ ಅಣ್ಣ, ಮಾತಾಡೋಣ ಒಂದ್ ನಿಮಿಷ. ಹಾ ಲೊಕೇಶನ್ ತೋರಿಸ್ತೈತಲ್ಲ ಒಳಕ್ಕೆ ಕಳಿಸ್ತೇನೆ ಬಿಡು. ಇಲ್ಲೇ ನಮ್ ತಾಡ ತಕ್ ಬಂದವ್ರೆ. ಲೊಕೇಶನ್ ಆ ಕಡೆಗೆ ಹೋಯ್ತು, ರೂಟ್ ಮ್ಯಾಪ್ ಆ ಕಡೆಗೆ ತೋರಿಸೈತೆ. ಡೌನ್ಗೆ ಹೋದ್ವಲ್ಲ, ಡೌನ್ ಹೋಗ್ಬೇಕಾಯ್ತು. ನೀವು ತಿರ್ಗಿ ಬಂದು ಅಲ್ಲಿ ಮುಳ್ತಂತಿ ಕಂಪಿದ್ವಲ್ಲ, ಹಾ ಆ ಕಂಪುತ್ತವ್ ಈ ಕಡೆ ತಿರ್ಕೊಂಡು ನಾವ್ ಈ ಕಡೆ ತಿರ್ಕೊಂಡು ಹಂಗೆ ಡೌನ್ಗೆ ಹೋಗ್ಬೇಕಾಯ್ತಲ್ಲ. ಡೌನಿ ಕೆಳಕ್ ಒಂಚೂರ್ ಕೆಳಕ್ ಹೋಗ್ರಿ ಅಷ್ಟೇ. ಅಲ್ಲೇ ಬರ್ರಿ 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 ನಾವ್ ಅಲ್ಲೇ ಹೋಯ್ತು. ಯಾವ ಬಟ್ಟ ಕಡಿದ ಇಲ್ಲ ಅವ್ನು. ಹಿಂಗ್ ಬಂದಿದ್ದು, ಹಿಂಗ್ ಬಂದ್ ಮತ್ತೆ ಹಂಗೋದು, ಹಿಂಗ್ ಮತ್ತೆ ಹಿಂಗೇನೆ. ಇದೇ ರೂಟ್ ಕರೆಕ್ಟ್. ಹಿಂಗ ಹಿಂಗ ಇಲ್ಲೇ ಅನ್ಸುತ್ತೆ. ಇಲ್ಲಿ ಯಾವ್ದೋ ಮನೆ ಇದ್ಕಣಮ್ಮ, ಇಲ್ಲಿ ಇಲ್ಲಿ ಯಾವ್ದ ಕಾಡದ ಮನೆ ಇದ್ಕಣಮ್ಮೋ. ನಡಿ ಗೊತ್ತಾಯ್ತು, ಮುಂದೆ ಬಂದಿರೋ ಗೊತ್ತಾಗ್ಬಿಟ್ಟಿರೋದ್ ಕಣಮ್ಮ ನಮ್ಗೆ ಅವಾಗ್ಲೇ. ನೋಡಲಿ ಈ ಜಾಗಕ್ಕೆ ಬರೋಕೆ ಇಷ್ಟೆಲ್ಲ ಪರದಾಡಿದ್ದು ನಾವು. ಹುಷಾರು 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 ಅಣ್ಣ ಅಣ್ಣ ಅಣ್ಣ. ಅಬ್ಬಾ ಅಬ್ಬಾ ಅಣ್ಣ ನಮಸ್ತೆ. ಯಾವ್ದಿದು ರೂಟು ಯಾವ್ದು? ನೀನ್ ಫೋನ್ ಬತ್ಲಿಲ್ಲ ಏನಿಲ್ಲ. ಅಯ್ಯೋ ಇಲ್ಲೋಡು, ನಾವ್ ಬಂದ್ ಎಷ್ಟೊತ್ತಾದ್ ಗೊತ್ತಾ? ಇಲ್ಲಿಂದ ಇಲ್ಲಿ ಬರಕ್ಕೆ ಪರದಾಡಿವ್ ನಾವು. ಆ ಲೊಕೇಶನ್ ಆ ಕಡೆ ಕರ್ಕೊಂಡು ಹೋತು, ಫೋನ್ ಬರ್ತಿಲ್ಲ. ನಿನ್ ನಂಬರ್ಗೆ ಮಾಡಿರೋದ್ ಕಣ. ನಿನ್ ನಂಬರ್ಗೆ ಮಾಡಿದ್ ಕಣಪ್ಪ. ಯಾವ್ದೋ ಒಂದ್ ಕೊಡಪ್ಪ. ಇಷ್ಟೊತ್ತಿಗೆ ಅರ್ಧ ಕೆಲ್ಸ ಆಗಿರೋ ನಮ್ಮ. ಹೌದಾ? ತಾತ
ಜಾಸ್ತಿ ಏನು ಕೆಲಸ ಇರಲಿಲ್ಲ. ಒಂದು 100 ಜನಕ್ಕೆ ತಿಂಡಿ ಅಷ್ಟೇ ಕೊಡಬೇಕಾಯ್ತು. ಮಧ್ಯಾಹ್ನಕ್ಕೆ ಒಂದು 300 ಜನಕ್ಕೆ ಊಟ ಅಷ್ಟೇ. ತಿಂಡಿ ಕೊಟ್ಟಾದಮೇಲೆ ಇನ್ನೇನು ಮಾಡೋದು ಕೆಲಸ ಅಂತ ನಾವೇ ಡೆಕೋರೇಷನ್ ಮಾಡ್ತಿದ್ದು ಅಲ್ಲಿ ಹೋಗ್ಬಿಟ್ಟು. ಬಲೂನಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಹೂವು ಬಿಟ್ಟು ಅದಾದ ನಂತರ ಊಟಕ್ಕೆ ಜನ ಬರ್ತಿದ್ರು ಅಂತ ಹೇಳ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಊಟಕ್ಕೆಲ್ಲ ಬಡ್ಸಾಯಿತು. ಇನ್ನೇನು ನಾವು ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಟೈಮ್ ಆಗುತ್ತಲ್ಲ, ಯಾಕೆಂದರೆ ಮಳೆ ಬರೋಂಗಾಯ್ತು. ಹಂಗಾಗಿ ಸುತ್ಕಣಿವೆ ಬೇರೆ ಹೋಗ್ಬೇಕಾಯ್ತು. ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತೆ, ಅದು ನೋಡ್ಕೊಂಡು ಹಂಗೆ ಹೋಗೋಣ ಅಂತ. ಯಾಕೆಂದ್ರೆ ಬಂದಿದ್ದ ರೂಟು ಈಗ ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತೇನಾದ್ರು ಮಳೆ ಹೊಡೆದ್ಬಿಟ್ಟೆ ಆ ರೂಟಲ್ಲಿ ನೀಟಾಗಿ ಹೋಗಲ್ಲ. ಹಂಗಾಗಿ ಈ ಸಲ ಸುತ್ಕಣಿವೆ ಚಿಕ್ಕನಹಳ್ಳಿ ರೂಟಲ್ಲಿ ಬರೋಣ ಅಂತ ಹೊರಟ್ವಿ. ನಿಧಾನಕ್ಕೆ ಹೋಗಿದ್ದ ಏನು ಜ್ವರಕ್ಕೆ ಹೋಗಿದ್ದೀನಿ ನಾನು. ಈ 80 ಇಸ್ಕೊಂಡು ಹೋಗೋದು ಗೊತ್ತು. ಒಂದಿದ್ದು ಪ್ಲಾನಿಂಗ್ ಬೈಗೆ ಬರಲ್ಲ ಅಂದಿದ್ದ. ಅಮ್ಮ ಬಾ ಕರ್ಕೊಂಡು ಹೋಗಿದ್ದಾಗ ಬಲ್ಲ ಬಾಯ್. ಸುತ್ಕಣಿವೆಯಲ್ಲಿ ಇಲ್ಲಿ ಸಪ್ರೇಟ್ ಜಾಗ ಇದೆ. ಮೇಲ್ಗಡೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ನೋಡೋಂಗೆ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿಗೆ ನಾವು ಹೋಗ್ತಾ ಇದ್ದೀಗ. ಇವರು ಮುಂಚೆಲೇ ಮುಂದೆ ಹೋಗ್ಬಿಟ್ಟಿದ್ರು ಗೊತ್ತಿಲ್ದಲೆ. ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡು ಈಗ ಗಾಡಿನ ಇಲ್ಲಿಗೆ ಹಾಕಿ ಮೇಲ್ಗಡೆ ಫುಲ್ ಹೋಗ್ತೀವಿ. ಬರಲ್ಲ ಒಳ್ಳೆ ವಿಡಿಯೋ ಮಾಡ್ತೀನಿ. ಅಣ್ಣನ ಝೂಮ್ ಹಾಕ್ತೀನಿ. ಹೀರೋ 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 ಅಂತ ಫುಲ್ ಬಾಟ್ಲ್ ಫೋಟೋ ರೈಟ್ಗೆ ಹಾಕಿರಿ ಸಾಕಾದ ಬರುತ್ತೆ. ಕೊಡ್ತಾ ಇರೋ ಪೋಸ್ ತೆಗಿತಾ ಇರ್ತೀನಿ. ಹಂಗೆ ಸ್ಮೈಲ್ ಕೊಡಮ್ಮ. ಯಾರಮ್ಮ ಒಂದು ರೀಲ್ಸ್ ಐತಲ್ಲ, ಇನ್ನೊಂದು 10 ಹೆಜ್ಜೆ ಇಟ್ಬಿಟ್ರೆ ಸ್ವರ್ಗನೇ ತೋರಿಸ್ಬಿಡ್ತೀನಿ ನಿಮ್ಗೆಲ್ಲ ಅಂತ. ಓಮ್ಮ ಬ್ಯಾಗ್ ಇಲ್ಲ ನಡಿ, ಬ್ಯಾಗ್ ಇದ್ರೇನಂತೆ ನೋಡಕ್ಕೆ ನನ್ನ ಮೇಲ್ಗಡೆ. ಇನ್ನೊಂದಿಷ್ಟು ಕ್ಯಾಮ್ರಾ ತರ್ಬೇಕು ಕಣಮ್ಮ. ಇಲ್ಲಿ ಯಾರೋ ಫೋಟೋ ಶೂಟ್ ಮಾಡಿಸ್ತವ್ರೆ. ಹಿಂಗೊಂದು ಹೇಳ್ರಿ.
ವ್ಯೂ ಮಾತ್ರ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ನಾವು ಬಂದಿದ್ದು ಈಗ ಸಂಜೆ ಟೈಮು, ಅದಕ್ಕಿಂತ ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಫೋಟೋಸ್ ತಕ್ಕೊಂಡು ಈಗ ಹೊರಟ್ವಿ. ಟೈಮ್ ಆಗುತ್ತೆ, ಕತ್ಲಾಗುತ್ತೆ ಅಂತ. ಫ್ರೆಂಡ್ ಗಾಡಿ ಬಿಟ್ಟು ನನ್ನ ಗಾಡಿ ತಗೊಂಡೋಗೋಣ ಅಂತ ಗಟ್ನಿಕೆರೆಗೆ ಬಂದೆ. ಗಟ್ನಿಕೆರೆ ಹುಡುಗರೆಲ್ಲ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾಕಪ್ಪ ಅಂದರೆ GPL ಅಂತ ಸೀಸನ್ 2 ಟೂರ್ನಿಮೆಂಟ್ ಕ್ರಿಕೆಟ್ನ ಆಡೋದಕ್ಕೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.